ಬೆಂಗಳೂರಿನ ಶೇಷಾದ್ರಿಪುರಂ ಕಾಲೇಜಿನಲ್ಲಿ ದಿವಂಗತ ಕೆಎಂ ನಂಜಪ್ಪನವರ ಸ್ಮರಣಾರ್ಥ ರಕ್ತದಾನ ಶಿಬಿರ ಏರ್ಪಡಿಸಲಾಗಿತ್ತು. ರೆಡ್ ಕ್ರಾಸ್ ಸಂಸ್ಥೆ ಸಹಯೋಗದಲ್ಲಿ ಆಯೋಜಿಸಿದ್ದ ರಕ್ತದಾನ ಶಿಬಿರದಲ್ಲಿ 750ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ರಕ್ತದಾನ ಮಾಡಿದ್ರು. ಕಾರ್ಯಕ್ರಮದ ಭಾಗವಾಗಿ ಆಯೋಜಿಸಿದ್ದ ಚಿತ್ರಕಲೆ ಪ್ರದರ್ಶನದಲ್ಲಿ ವಿದ್ಯಾರ್ಥಿಗಳು ರಕ್ತದಾನ ಬಗ್ಗೆ ಅರಿವು ಮೂಡಿಸುವ ಚಿತ್ರಗಳನ್ನು ಬಿಡಿಸಿ ಗಮನ ಸೆಳೆದ್ರು. 750ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಸ್ವಯಂ ಪ್ರೇರಿತರಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ರಕ್ತದಾನ ಮಾಡಿದ್ರು. ರೆಡ್ ಕ್ರಾಸ್ ಸಂಸ್ಥೆಯ ಸಹಯೋಗದಲ್ಲಿ ಶೇಷಾದ್ರಿಪುರ ಕಾಲೇಜು ಪ್ರತಿ ವರ್ಷ ರಕ್ತದಾನ ಶಿಬಿರ ನಡೆಸ್ತಾ ಇತ್ತು. ವಿದ್ಯಾರ್ಥಿಗಳು ಬಹಳ ಉತ್ಸಾಹದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಎಲ್ಲ ವಿದ್ಯಾಸಂಸ್ಥೆಗಳಿಂದ ಪ್ರತಿ ವರ್ಷ 2500 ವಿದ್ಯಾರ್ಥಿಗಳು ರಕ್ತದಾನ ಮಾಡ್ತಾ ಇದ್ದು ಸುಮಾರು 7500 ಜನರ ಜೀವ ರಕ್ಷಣೆಗೆ ಅನುಕೂಲವಾಗಲಿದೆ. ಪ್ರತಿ ವರ್ಷ ಇದೊಂದು ಉತ್ಸವದ ರೀತಿಯಲ್ಲಿ ನಾವು ರಕ್ತದಾನ ವ್ಯವಸ್ಥೆ ಮಾಡಿದ್ದೀವಿ. ಇಲ್ಲಿ ಮಕ್ಕಳೆಲ್ಲರೂ ಕೂಡ ಭಾಳ ಉತ್ಸಾಹದಿಂದ ಮಾಡ್ತಾರೆ. ನಮ್ಮ ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲೂ ಕೂಡ ವರ್ಷಕ್ಕೆ 2,500 ಬ್ಲಡ್ ಯೂನಿಟನ್ನು ನಾವು ಕಲೆಕ್ಟ್ ಮಾಡ್ತೀವಿ. ಅದರಿಂದ 7,500 ಜನರಿಗೆ ರಕ್ತ ಪೂರೈಕೆ ಆಗುತ್ತೆ. ಇದನ್ನು ನಾವು ಸಾಮಾನ್ಯವಾಗಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಮೂಲಕ ನಾವು ಇದನ್ನು ವಿತರಣೆ ಮಾಡ್ತೀವಿ. ಯಾಕೆಂದರೆ ಇದೆಲ್ಲವೂ ಕೂಡ ಬಡ ಜನರಿಗೆ ಸೇರಬೇಕು, ಕಷ್ಟದಲ್ಲಿ ಇರುವಂಥವ್ರಿಗೆ ಅಂಥೇಳಿ ನಾವು ಅವ್ರ ಜೊತೆಯಲ್ಲಿ ವ್ಯವಸ್ಥೆ ಮಾಡ್ಕೊಂಡು ಪ್ರತಿ ವರ್ಷ ಮಾಡ್ತಾಯಿದ್ದೀವಿ. ಇದು ಮಾನ್ಯ KM ನಂಜಪ್ಪನವರು ಅಂತ ಹಿಂದೆ ರೆಡ್ ಕ್ರಾಸ್ನ ಮುಖ್ಯಸ್ಥರಾಗಿದ್ದರು ರಾಜ್ಯದಲ್ಲಿ. ಆಮೇಲೆ ರಕ್ತದಾನಕ್ಕೆ ಯಾರಪ್ಪ ನಮಗೆ ಮುಂಚೂಣಿಯಲ್ಲಿದ್ದಾರೆ ಅಂದರೆ ವಿದ್ಯಾರ್ಥಿ ಸಮುದಾಯ. ನಮಗೇನು 100% ಡಿಮಾಂಡ್, ಪ್ರತಿ ವರ್ಷ ಅರೌಂಡ್ 10 to 11 lakh ಯೂನಿಟ್ಸ್ ಆಫ್ ಬ್ಲಡ್ ಬೇಕಾಗಿದೆ. ಅದರಲ್ಲಿ 80% ವಿದ್ಯಾರ್ಥಿ ಸಮುದಾಯನೇ ನಮಗೆ ಬೆನ್ನೆಲುಬಾಗಿದ್ದಾರೆ. ಅದಕ್ಕೆ ನಾವು ವಿದ್ಯಾರ್ಥಿ ಸಮುದಾಯನ ವಿ ಕಾಲ್ ದೆಮ್ ಆಸ್ ದ ರಾಯಭಾರಿ, ಅಂಬಾಸಿಡರ್ಸ್ ಆಫ್ ಬ್ಲಡ್ ಡೊನೇಷನ್ ಅಂತ ಹೇಳ್ತೀವಿ. ಆಮೇಲೆ ಇನ್ನೊಂದು, ಬ್ಲಡ್ ಹ್ಯಾಸ್ ನೋ ಕ್ಯಾಸ್ಟ್, ಕ್ರೀಡ್, ರಿಲಿಜನ್ ಯಾವುದೂ ಇಲ್ಲ. ಇಲ್ಲಿ ನಾವು ಸುಮ್ಮನೆ ದಿನ ಚೆನ್ನಾಗಿರುವಾಗ ನಾವು ಒಬ್ರಿಗೊಬ್ಬರು ಕಿತ್ತಾಡ್ತೀವಿ. ನಾನು ಲಿಂಗಾಯತ, ನಾನು ವೈಶ್ಯ, ನಾನು ಮುಸಲ್ಮಾನ, ಇವು ಅವು ಅಂತ. ಆಸ್ಪತ್ರೆ ಬೆಡ್ ಮೇಲೆ ಹೋಗಿ ಮಲಗ್ಕೊಂಡು ಆಪ್ರೇಷನ್ ಥಿಯೇಟ್ರಲ್ಲೋ ಇಲ್ಲ ICUನಲ್ಲಿ ಮಲಗಿದಾಗಲೇ ಆ ವ್ಯಕ್ತಿಗೆ ಅವನ ಜೀವದ ಬೆಲೆ ಏನು ಭಗವಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.